ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ. ಜನರ ದಾರಿ ತಪ್ಪಿಸೋ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಪ್ರಚೋದನಕಾರಿ ಭಾವನೆಯನ್ನ ಹುಟ್ಟು ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಮಗು ಇದ್ದಾಗಲೂ ಕೂಡ ಈ ಡ್ರೆಸ್ ಕೋಡ್ ಇತ್ತು ಅಂತ ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ಅವರಿಗೆ ತಿರುಗುಬಾಣ ಆಗುತ್ತೆ. ಈ ಬಗ್ಗೆ ಸುಪ್ರೀಂ ಸೂಕ್ತ ತೀರ್ಪು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಬೊಮ್ಮಾಯಿ ಮಾತನಾಡಿದ್ದಾರೆ. ಯಾರು ಕೂಡ ಡಿಮಾಂಡ್ ಮಾಡದೇ ಇರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ. 2 ದಿವಸ ರೇಡ್ ಆಯಿತು, IT ರೇಡು. ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತು. ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟರು. ಹೀಗೆ ಜನರ ದಾರಿ ತಪ್ಪಿಸುವಂಥ ಲೆಕ್ಕ ಒಂದು ಕಡೆ, ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿರಂತರವಾಗಿ ಮಾಡ್ತಾ ಇದ್ದಾರೆ. ತಮ್ಮ ಡ್ರೆಸ್ ಮುಖಾಂತರ ನಾವು ಯಾವ ಧರ್ಮಕ್ಕೆ ಸೇರಿದ್ದೇವೆ ಅನ್ನುವಂಥ ಭೇದ ಮಕ್ಕಳಲ್ಲಿ ಬಂದರೆ ಅವರು ಬೆಳೆಯುವಾಗ ಏನಾಗ್ತದೆ ಅವರ ಪರಿಸ್ಥಿತಿ. ಅದಕ್ಕಾಗಿಯೇ ಕಾಮನ್ ಡ್ರೆಸ್ ಕೋಡ್ ಇತ್ತು. ಇದು ಕಾಮನ್ ಡ್ರೆಸ್ ಕೋಡ್ ನಾವು ಮಾಡಿದ್ದಲ್ಲ, ಇದು ಸ್ವತಂತ್ರ ಪೂರ್ವದಿಂದನೂ ಕೂಡ ಕಾಮನ್ ಡ್ರೆಸ್ ಕೋಡ್ ಇದೆ. ಸಿದ್ದರಾಮಯ್ಯ ಅವ್ರ ಮಗು ಇದ್ದಾಗಲೂ ಕೂಡ ಡ್ರೆಸ್ ಕೋಡ್ ಇತ್ತು. ಇನ್ನೊಂದು, ಈ ಹಿಜಾಬ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಾಯಿದೆ. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳೆಯರು ತಮ್ಮ ಸ್ವತಂತ್ರಕ್ಕಾಗಿ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ತಾಲಿಬಾನ್ ವಿರುದ್ಧ ಸುಧಾ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಮತ್ತು ಇಡೀ ದೇಶಕ್ಕೆ ಇದರ ಸಂಬಂಧ ಇರೋದರಿಂದ ಸುಪ್ರೀಂ ಕೋರ್ಟಿನ ಆದೇಶದವರೆಗೆ ಅವ್ರು ತಡಿಬೇಕಾಗಿತ್ತು, ನಿಂದಿರಬೇಕಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಈ ಥರ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ, ಮಕ್ಕಳಲ್ಲಿ ಧಾರ್ಮಿಕ ಭೇದ ಭಾವ ಉಂಟು ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ನನಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಾಗ್ನಿಸೆನ್ಸ್ ತೊಗೊಳ್ತಿದ್ದಾರೆ ಅಂತ ವಿಶ್ವಾಸ ನನಗೆ. ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ವಿವಾದ ಸೃಷ್ಟಿ ಮಾಡುವಂಥ ಒಂದು ರಾಜಕೀಯ ಒಂದು ಕುತಂತ್ರ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಇದು ನಾನೊಂದು ಮಾತನ್ನು ಹೇಳ್ತೇನೆ, ಇದು ಅವರಿಗೆ ತಿರುಗುಬಾಣ ಆಗೋದು ನಿಶ್ಚಿತ ಅಂತ ನಾನು ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.